ಇದೇ ಫೆಬ್ರವರಿ 27ರಂದು ಗಿಲ್ಲಿ ನಟ ಅವರು ಶಿಕಾರಿಪುರಕ್ಕೆ ಬರ್ತಿದ್ದಾರೆ. ಖಂಡಿತವಾಗ್ಲೂ ಇದು ಗುಡ್ ನ್ಯೂಸ್ ಆಗಿರುತ್ತೆ ಗಿಲ್ಲಿಯವ್ರ ಫ್ಯಾನ್ಸ್ಗಂತೂ. ಇದೇ ಫೆಬ್ರವರಿ 27ನೇ ತಾರೀಕು BS ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇನ್ನಿಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಈ ಸತಿ ಗಿಲ್ಲಿಯವ್ರ ಜೊತೆ ಕಾವ್ಯ ಅವರು ಕೂಡ ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಿದ್ದಾರೆ. ಅದ್ರ ಜೊತೆ ಇಲ್ಲಿ ಖ್ಯಾತ ಗಾಯಕಿಯಾದ ಮಂಗ್ಲಿಯವರು ಮತ್ತಿಲ್ಲಿ ಅನುಪಮಾ ಭಟ್ ಅವರು, ನಾಗರಾಜ್ ಅವರು, ವ್ಯಾಸರಾಜ್ ಅವರು, ಪೃಥ್ವಿ ಭಟ್ ಅವರು, ನಿಶಾನ್ ರಾಯ್, ಸುನೀಲ್ ಅವರು, ಯಾಕಂದರೆ ಅವ್ರು ಸುನೀಲ್ ಅವರಂತೂ ಸಖತ್ತಾಗಿ ಹಾಡು ಹೇಳ್ತಾರೆ ಬಿಡಿ, ಅವರು ಕೂಡ ಬರ್ತಿದ್ದಾರೆ. ಮತ್ತು ಜಸ್ಕರಣ್ ಸಿಂಗ್ ಇವರು ಕೂಡ ಬರ್ತಿದ್ದಾರೆ. ಅರ್ಜುನ್ ಜನ್ಯ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗಿದ್ಮೇಲೆ ಇವಾಗ ನೀವು ಗಿಲ್ಲಿ ನಟ ಅವ್ರನ್ನ ಏನಾದರೂ ಮೀಟ್ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಯಾವುದೇ ಒಂದು ಪ್ರೋಗ್ರಾಮ್ ತಗೊಳ್ಬೋದು, ಯಾವುದೇ ಒಂದು ಸ್ಟೇಜಲ್ಲಿ ಬಂದರೂ ಕೂಡ ಗಿಲ್ಲಿಯವರಂತೂ ಒಬ್ಬರಲ್ಲ ಒಬ್ಬರನ್ನಂತೂ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಮಾತಾಡಿಸ್ತಾರೆ. ನೋಡೋಣ ಈ ಒಂದು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಯಾರನ್ನ ಅವರು ಮಾತಾಡಿಸ್ತಾರೆ. ಪ್ರೀತಿಯಿಂದ ಇಲ್ಲಿ ಉಡುಗೊರೆ ಅಂತೂ ಸುಮಾರು ಫ್ಯಾನ್ಸ್ಗಳು ತಂದಿರ್ತಾರೆ. ಯಾವೊಂದು ಉಡುಗೊರೆ ಅವ್ರ ಕೈ ಸೇರುತ್ತೆ ಅಂತ ಅಂದ್ಬಿಟ್ಟು ಯಾರು ಕೂಡ ಮರಿಬೇಡಿ. ಇದೇ ಫೆಬ್ರವರಿ 27ರಂದು ಸಂಜೆ 5 ಗಂಟೆಗೆ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಗಿಲ್ಲಿಯವರು ಕಾವ್ಯವರು, ಯಾಕಂತಂದರೆ ಎಲ್ಲೇ ಹೋದರೂ ಕೂಡ ಇವಾಗ ಗಿಲ್ಲಿಯವರು ಹೋದರೆ ಕಾವ್ಯವ್ರನ್ನ ಬಿಟ್ಟು ಬಂದ್ರ ಅಂತ ಕೇಳ್ತಾರೆ, ಕಾವ್ಯವ್ರು ಯಾವ್ದನ್ನ ಪ್ರೋಗ್ರಾಮ್ಗೆ ಹೋದರೆ ಗಿಲ್ಲಿಯವರು ಕಾಣಿಸ್ತಲ್ಲ ಎಲ್ಲಿ ಅಂತ ಹೇಳ್ತಾರೆ. ಸದ್ಯ ಇವಾಗ ಇಬ್ಬರೂ ಕೂಡ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಿದ್ದಾರೆ. ನಿಜವಾಗ್ಲೂ ಕೂಡ ಕೆಲವ್ರಿಗಂತೂ ಸಖತ್ ಖುಷಿಯಾಗಿರುತ್ತೆ. ನೀವೇನಾದರೂ ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೋಬೇಕು, ಫೋಟೋ ಹೊಡೆಸ್ಕೋಬೇಕು ಅಂತ ಇದ್ದರೆ, ಅಂದರೆ ಗಿಲ್ಲಿಯವ್ರನ್ನ ಡೈರೆಕ್ಟಾಗಿ ನೋಡಬೇಕು, ಮೀಟ್ ಆಗಬೇಕು ಅಂತಿದ್ರೆ ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಬೋದು. ಈಗ BS ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ಸಂಗೀತ ಕಾರ್ಯಕ್ರಮ. ಇನ್ನು ಅಡ್ರೆಸ್ ಯಾವುದಪ್ಪ ಅಂತಂದರೆ ಕಮಂದ್ವತಿ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲು, ಶಿವಮೊಗ್ಗ ರಸ್ತೆ, ಶಿಕಾರಿಪುರ. ಈಗ ಡಬಲ್ ಧಮಾಕ, ಗಿಲ್ಲಿಯವರು ಕಾವ್ಯವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಿದ್ದಾರೆ. ಖಂಡಿತವಾಗ್ಲೂ ನೀವೇನಾದರೂ ಅವ್ರನ್ನ ಡೈರೆಕ್ಟಾಗಿ ನೋಡಬೇಕು ಅಂತ ಇದ್ದರೆ, ಅದರಲ್ಲೂ ಕೂಡ ಶಿಕಾರಿಪುರದವ್ರಿಗೆ ಅಂದರೆ ಶಿವಮೊಗ್ಗದವ್ರಿಗಂತೂ ಸಖತ್ ಖುಷಿಯಾಗಿರುತ್ತೆ. ಈಗ ಗಿಲ್ಲಿಯವ್ರನ್ನ ನೋಡ್ಬೋದು ಡೈರೆಕ್ಟಾಗಿ ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನೀವೇನಾದರೂ ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.